ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ 34 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಕರ್ನಾಟಕದ ಇಬ್ಬರು ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ. ರಾಜ್ಯದ ಜೇನುಕುರುಬ ಸೋಮಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯದ ಇಬ್ಬರಿಗೆ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಜೇನುಕುರುಬ ಸೋಮಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಜೇನುಕುರುಬ ಕಲ್ಯಾಣಕ್ಕಾಗಿ ಶ್ರಮಿಸ್ತಾ ಇರುವಂತಹ ಸೋಮಣ್ಣ, ರಾಜ್ಯದ ಪ್ರೇಮ ಧನರಾಜ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಹಾಗೆ 25,000 ಜನರಿಗೆ ಪ್ರೇಮರಿಂದ ಉಚಿತ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಲಾಗಿತ್ತು. ಸುಟ್ಟ ದೇಹಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾ ಇರುವಂತಹ ಪ್ರೇಮ ಇವರಿಗೂ ಕೂಡ ಪ್ರಶಸ್ತಿಯನ್ನ ಪ್ರಕಟಿಸಲಾಗಿದೆ. ಪ್ರೇಮ ಧನರಾಜ್ ಅವರ ಸಮಾಜ ಸೇವೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರಕಟಿಸಲಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ 34 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಈ ಬಾರಿ ಕರ್ನಾಟಕದ ಇಬ್ಬರು ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರಕಟಿಸಲಾಗಿದೆ. ಇನ್ನು ರಾಜ್ಯದ ಜೇನುಕುರುಬ ಸೋಮಣ್ಣ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಜೇನುಕುರುಬ ಕಲ್ಯಾಣಕ್ಕಾಗಿ ಶ್ರಮಿಸ್ತಾ ಇರುವಂತಹ ಸೋಮಣ್ಣ. ನನ್ನ ತಾಯಿ ಹೇಳಿ ಸರ್, ನಿಮ್ಮ ಹೋರಾಟ ಹೇಗೆ ಆರಂಭ ಆಯ್ತು ಹೇಳಿ ಸೋಮಣ್ಣವರೇ. ಸರ್ 1978ರಲ್ಲಿ ಕೂಲಿ ಜೀತ ಓದ್ತಿದ್ದು 4ನೇ ಕ್ಲಾಸು. ಆಮೇಲೆ ನನ್ನ ತಾಯಿ ಊಟಕ್ಕೆ ಯಾರು ತಂದು ದುಡಿಮೆ ಇಲ್ದೇನೆ ಜಮೀನ್ದಾರರ ಜಮೀನಲ್ಲಿ ಹುಲ್ ಕಿತ್ಕೊಂಡ್ಬಂದು ಕೋಟೆಗೆ ಮಾರ್ಬಿಟ್ಟು ಆ ಬಂದ ದುಡ್ಡಿನಲ್ಲಿ ನಮಗೆಲ್ಲ ಊಟ ಆಗ್ತಿದ್ದು. ಒಂದಿನ ನಮಸ್ಕಾರ ಸರ್. ಮಾತಾಡಿ ಸರ್. ಹುಲ್ಲು ದೊಡ್ಡವರೇ ಕಟ್ಕೊಬತ್ತಾಯ್ತು. ಮಳೆ ಬಂದ್ಬಿಡ್ತು, ಜಾರಿ ಬಿದ್ದು ಎದ ಮೇಲೆ ಇಟ್ಕೊಂಡು ಜ್ಞಾನ ತಪ್ಪೋಯ್ತು. ಕಾಡಿನಿಂದ ಹಳ್ಳಿ ದನಗಳನ್ನೆಲ್ಲ ಮೇಯಿಸ್ಕೊಂಡು ಹಳ್ಳಿ ಬರ್ತಾ ಇದ್ರು ಎಲ್ಲ. ಪದ್ಮಶ್ರೀ ಪ್ರಶಸ್ತಿ ನಿಮ್ಗೆ ಲಭಿಸಿದೆ, ಇದನ್ನ ಕೇಳಿ ನಿಮ್ಗೆ ಏನ್ ಅನಿಸ್ತು, ಎಷ್ಟು ಖುಷಿ ಆಯ್ತು? ನನ್ಗ ಗಿರಿಜನ ಹಾಡಿಯ ನಿವಾಸಿಗೆ ಒಲಿದಂತಹ ಪದ್ಮಶ್ರೀ ಪ್ರಶಸ್ತಿ HD ಕೋಟೆ ತಾಲೂಕು ಮೊತ್ತಹಾಡಿಯ ಸೋಮಣ್ಣ ಇವರು. ಆದಿವಾಸಿ ಜನಾಂಗಕ್ಕೆ ಸೇರಿರುವಂತಹ ಸೋಮಣ್ಣಗೆ ಈ ಬಾರಿ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಹಾಡಿ ಜನರ ಒಳಿತು ಹಕ್ಕಿಗಾಗಿ ನಿರಂತರವನ್ನ ಹೋರಾಟವನ್ನ ಮಾಡಿದಂತವರು. SC ST ಹಿತರಕ್ಷಣಾ ಸಮಿತಿ ಸದಸ್ಯರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರಗತಿಪರ ರೈತ ಹಾಗೂ ಆದಿವಾಸಿ ಮುಖಂಡ ಆಗಿದ್ದಾರೆ. ಗಿರಿಜನ ಹಾಡಿಯ ನಿವಾಸಿಗೆ ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಕರ್ನಾಟಕದ ಇಬ್ಬರಿಗೆ ಈ ಬಾರಿ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿರುವಂತದ್ದು. ಪದ್ಮಶ್ರೀ ಪ್ರಶಸ್ತಿ ನಿಮ್ಗೆ ಲಭಿಸಿದೆ, ಇದನ್ನ ಕೇಳಿ ನಿಮ್ಗೆ ಏನ್ ಅನಿಸ್ತು, ಎಷ್ಟು ಖುಷಿ ಆಯ್ತು? ನನ್ಗ ಜೇನು ತುಪ್ಪ ಬಿಡೋದು ಎಷ್ಟು ಅಂತ ಗೊತ್ತು, ಅದರ ರುಚಿ ಗೊತ್ತು. ಪದ್ಮಶ್ರೀ ರುಚಿ ನಂಗೆ ಗೊತ್ತಿಲ್ಲ. ಅದರ ರುಚಿ ಪದ್ಮಶ್ರೀ ಅಂದ್ರೆ ಏನಂತ ನಂಗೆ ಗೊತ್ತಿಲ್ಲ. ಅದರ ರುಚಿ ನಂಗೆ ಗೊತ್ತಿಲ್ಲ. ಅದನ್ನು ನೀವೇ ಹೇಳ್ಬೇಕು, ಅದರ ರುಚಿ ಹೆಂಗೆ ಅಂತ. ಪದ್ಮಶ್ರೀ ರುಚಿ. ಪದ್ಮಶ್ರೀ ಪ್ರಶಸ್ತಿ ನಿಮ್ಗೆ ಲಭಿಸಿದೆ, ಇದನ್ನ ಕೇಳಿ ನಿಮ್ಗೆ ಏನ್ ಅನಿಸ್ತು, ಎಷ್ಟು ಖುಷಿ ಆಯ್ತು? ನನ್ಗ ಜೇನು ತುಪ್ಪ ಬಿಡೋದು ಎಷ್ಟು ಅಂತ ಗೊತ್ತು, ಅದರ ರುಚಿ ಗೊತ್ತು. ಪದ್ಮಶ್ರೀ ರುಚಿ ನಂಗೆ ಗೊತ್ತಿಲ್ಲ. ಅದರ ರುಚಿ ಪದ್ಮಶ್ರೀ ಅಂದ್ರೆ ಏನಂತ ನಂಗೆ ಗೊತ್ತಿಲ್ಲ. ಅದರ ರುಚಿ ನಂಗೆ ಗೊತ್ತಿಲ್ಲ. ಅದನ್ನು ನೀವೇ ಹೇಳ್ಬೇಕು, ಅದರ ರುಚಿ ಹೆಂಗೆ ಅಂತ. ಪದ್ಮಶ್ರೀ ರುಚಿ. ಪದ್ಮಶ್ರೀ ಪ್ರಶಸ್ತಿ ನಿಮ್ಗೆ ಲಭಿಸಿದೆ, ಇದನ್ನ ಕೇಳಿ ನಿಮ್ಗೆ ಏನ್ ಅನಿಸ್ತು, ಎಷ್ಟು ಖುಷಿ ಆಯ್ತು? ನನ್ಗ ಜೇನು ತುಪ್ಪ ಬಿಡೋದು ಎಷ್ಟು ಅಂತ ಗೊತ್ತು, ಅದರ ರುಚಿ ಗೊತ್ತು. ಪದ್ಮಶ್ರೀ ರುಚಿ ನಂಗೆ ಗೊತ್ತಿಲ್ಲ. ಅದರ ರುಚಿ ಪದ್ಮಶ್ರೀ ಅಂದ್ರೆ ಏನಂತ ನಂಗೆ ಗೊತ್ತಿಲ್ಲ. ಅದರ ರುಚಿ ನಂಗೆ ಗೊತ್ತಿಲ್ಲ. ಅದನ್ನು ನೀವೇ ಹೇಳ್ಬೇಕು, ಅದರ ರುಚಿ ಹೆಂಗೆ ಅಂತ. ಪದ್ಮಶ್ರೀ ರುಚಿ. ಪದ್ಮಶ್ರೀ ಪ್ರಶಸ್ತಿ ನಿಮ್ಗೆ ಲಭಿಸಿದೆ, ಇದನ್ನ ಕೇಳಿ ನಿಮ್ಗೆ ಏನ್ ಅನಿಸ್ತು, ಎಷ್ಟು ಖುಷಿ ಆಯ್ತು? ನನ್ಗ ಜೇನು ತುಪ್ಪ ಬಿಡೋದು ಎಷ್ಟು ಅಂತ ಗೊತ್ತು, ಅದರ ರುಚಿ ಗೊತ್ತು. ಪದ್ಮಶ್ರೀ ರುಚಿ ನಂಗೆ ಗೊತ್ತಿಲ್ಲ. ಅದರ ರುಚಿ ಪದ್ಮಶ್ರೀ ಅಂದ್ರೆ ಏನಂತ ನಂಗೆ ಗೊತ್ತಿಲ್ಲ. ಅದರ ರುಚಿ ನಂಗೆ ಗೊತ್ತಿಲ್ಲ. ಅದನ್ನು ನೀವೇ ಹೇಳ್ಬೇಕು, ಅದರ ರುಚಿ ಹೆಂಗೆ ಅಂತ. ಪದ್ಮಶ್ರೀ ರುಚಿ. ಪದ್ಮಶ್ರೀ ಪ್ರಶಸ್ತಿ ನಿಮ್ಗೆ ಲಭಿಸಿದೆ, ಇದನ್ನ ಕೇಳಿ ನಿಮ್ಗೆ ಏನ್ ಅನಿಸ್ತು, ಎಷ್ಟು ಖುಷಿ ಆಯ್ತು? ನನ್ಗ ಜೇನು ತುಪ್ಪ ಬಿಡೋದು ಎಷ್ಟು ಅಂತ ಗೊತ್ತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ 34 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರಕಟಿಸಲಾಗಿರುವಂಥದ್ದು.
ಅದರಲ್ಲಿ ಈ ಬಾರಿ ಕರ್ನಾಟಕದ ಇಬ್ಬರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭ್ಯವಾಗಿದೆ.